I present the budget for the year 2026-2027. ಕೈಯಲ್ಲಿ ಕೆಂಪು ಬಣ್ಣದ ಬ್ಯಾಗ್ ಹಿಡಿದು ರಾಷ್ಟ್ರಪತಿಗಳ ಅನುಮತಿಯನ್ನ ಪಡೆದು ಲೋಕಸಭೆಗೆ ಎಂಟ್ರಿ ಕೊಟ್ಟ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಇಡೀ ದೇಶವೇ ಕಾದು ಕುಳಿತಿದ್ದ 2026-27ನೇ ಸಾಲಿನ ಕೇಂದ್ರ ಸರ್ಕಾರದ ಬಜೆಟ್ ಮಂಡಿಸಿದ್ದಾರೆ. ಬರೋಬ್ಬರಿ 53.47 ಲಕ್ಷ ಕೋಟಿ ರೂಪಾಯಿಯ ಬಜೆಟ್ ಮಂಡಿಸಲಾಗಿದೆ. 9ನೇ ಬಾರಿ ಬಜೆಟ್ ಮಂಡಿಸಿದ ನಿರ್ಮಲಾ ಸೀತಾರಾಮನ್ ದೇಶದಲ್ಲಿ ಬಡತನ ನಿರ್ಮೂಲನೆಗಾಗಿ ಯೋಜನೆಗಳನ್ನ ರೂಪಿಸಲಾಗಿದೆ. ಆರ್ಥಿಕ ವ್ಯವಸ್ಥೆಯಲ್ಲಿ ಭಾರತ ನಂಬರ್ 1 ಆಗುವ ಗುರಿಯನ್ನ ನಾವು ಹೊಂದಿದ್ದೇವೆ ಅನ್ನೋ ಮೂಲಕ 1 ಗಂಟೆ 26 ನಿಮಿಷಗಳ ಬಜೆಟ್ ಮಂಡಿಸಿದರು. To accelerate and sustain economic growth, I propose interventions in 6 areas. ಕೇಂದ್ರ ಸರ್ಕಾರದ ಬಹುನಿರೀಕ್ಷಿತ ಬಜೆಟ್ನಲ್ಲಿ ಸಾರಿಗೆ ಹಾಗೂ ರಕ್ಷಣಾ ಇಲಾಖೆಗೆ ಅತಿ ಹೆಚ್ಚು ಅನುದಾನ ಹಂಚಲಾಗಿದೆ. ಯಾವ ಕ್ಷೇತ್ರಕ್ಕೆ ಎಷ್ಟು ಕೋಟಿ ಮೀಸಲು? ಸಾರಿಗೆ ಇಲಾಖೆಗೆ 5.98 ಲಕ್ಷ ಕೋಟಿ, ರಕ್ಷಣಾ ಇಲಾಖೆಗೆ 5.94 ಲಕ್ಷ ಕೋಟಿ ಅನುದಾನ ಮೀಸಲಿಡಲಾಗಿದೆ. ಇನ್ನು ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ 2.73 ಲಕ್ಷ ಕೋಟಿ, ಗೃಹ ವ್ಯವಹಾರಗಳ ಇಲಾಖೆ 2.55 ಲಕ್ಷ ಕೋಟಿ, ಕೃಷಿ ಕ್ಷೇತ್ರಕ್ಕೆ 1.62 ಲಕ್ಷ ಕೋಟಿ, ಶಿಕ್ಷಣಕ್ಕೆ 1.39 ಲಕ್ಷ ಕೋಟಿ ಅನುದಾನ ನೀಡಲಾಗಿದೆ. ಆರೋಗ್ಯ ಇಲಾಖೆಗೆ 1.04 ಲಕ್ಷ ಕೋಟಿ, ಇಂಧನ ಇಲಾಖೆಗೆ 1.09 ಲಕ್ಷ ಕೋಟಿ, ನಗರಾಭಿವೃದ್ಧಿ ಇಲಾಖೆಗೆ 85,522 ಕೋಟಿ, ಐಟಿ ಮತ್ತು ಟೆಲಿಕಾಂಗೆ 74,560 ಕೋಟಿ ಅನುದಾನ ಮೀಸಲಿಡಲಾಗಿದೆ. ವಾಣಿಜ್ಯ ಮತ್ತು ಕೈಗಾರಿಕೆಗೆ 70,296 ಕೋಟಿ, ಸಮಾಜ ಕಲ್ಯಾಣ ಇಲಾಖೆಗೆ 62,362 ಕೋಟಿ, ವೈಜ್ಞಾನಿಕ ಇಲಾಖೆಗೆ 55,756 ಕೋಟಿ, ತೆರಿಗೆ ಆಡಳಿತಕ್ಕೆ 45,500 ಕೋಟಿ ಹಂಚಿಕೆಯಾಗಿದೆ. ವಿದೇಶಾಂಗ ವ್ಯವಹಾರ ಇಲಾಖೆಗೆ 22,119 ಕೋಟಿ, ಹಣಕಾಸು ಇಲಾಖೆಗೆ 20,649 ಕೋಟಿ ಮತ್ತು ಈಶಾನ್ಯ ರಾಜ್ಯಗಳ ಅಭಿವೃದ್ಧಿಗೆ 6,812 ಕೋಟಿ ಬಜೆಟ್ನಲ್ಲಿ ಮೀಸಲಿಡಲಾಗಿದೆ. 2026-27ನೇ ಸಾಲಿನ ಕೇಂದ್ರ ಸರ್ಕಾರದ ಬಜೆಟ್ ಈ ಬಾರಿ ಮದ್ಯ, ಸಿಗರೆಟ್ ಪ್ರಿಯರಿಗೆ ಮತ್ತು ಗುಟ್ಕಾ ಅಗಿಯೋರಿಗೆ ಶಾಕ್ ಕೊಡಲಾಗಿದೆ. ಬಿಯರ್, ವಿಸ್ಕಿ, ರಮ್ ಸೇರಿದಂತೆ ಮದ್ಯ, ಸಿಗರೆಟ್ ಸೇರಿ ಪಾನ್ ಮಸಾಲ, ಆಮದು ಮಾಡಿಕೊಳ್ಳುವ ಯಂತ್ರೋಪಕರಣಗಳು, ವಿದೇಶದಿಂದ ಆಮದು ಮಾಡಿಕೊಳ್ಳುವ ವಸ್ತುಗಳು, ಕಲ್ಲಿದ್ದಲು, ಆಮದಾಗುವ ಪ್ಲಾಸ್ಟಿಕ್ ವಸ್ತುಗಳು, ನಿರ್ದಿಷ್ಟ ಟೆಲಿಕಾಂ ಉಪಕರಣಗಳು, ಷೇರು ಆಯ್ಕೆಗಳು ಮತ್ತು ಭವಿಷ್ಯದ ವ್ಯಾಪಾರ ಹಾಗೂ ಗುಜರಿ ವಸ್ತು ದುಬಾರಿಯಾಗಲಿವೆ. ಜೊತೆಗೆ ರಸಗೊಬ್ಬರ, ಹೆಣೆದ ಬಟ್ಟೆಗಳು ಹಾಗೂ ರಾಸಾಯನಿಕಗಳ ಬೆಲೆ ಜನರಿಗೆ ಹೊರೆಯಾಗಲಿದೆ. ಆನ್ಲೈನ್ನಲ್ಲಿ ಖರೀದಿಸುವ ವಸ್ತುಗಳ ಬೆಲೆ ಕೂಡ ಹೆಚ್ಚಾಗಲಿದೆ. ಇನ್ನು ಬಿಡಿ, ಇವಿ ಬ್ಯಾಟರಿ, ವಿದೇಶ ಪ್ರಯಾಣ, ಸೋಲಾರ್ ಬಿಡಿಭಾಗಗಳು ಸೇರಿದಂತೆ ಕೆಲ ವಸ್ತುಗಳ ಬೆಲೆ ಕಡಿಮೆಯಾಗಲಿದೆ. ಚರ್ಮದ ಉತ್ಪನ್ನಗಳು, ಬೀಡಿ, ಪಾದರಕ್ಷೆ, ಸೆಣಬು, ಸಿಎನ್ಜಿ, ಕ್ರೀಡಾ ಉಪಕರಣಗಳು, ಬಯೋಗ್ಯಾಸ್, ವಿದೇಶಿ ಯಾತ್ರೆ ಹಾಗೂ ವಿದೇಶಿ ಶಿಕ್ಷಣ ದರ ಇಳಿಕೆ ಕಾಣಲಿದೆ. ಇದರ ಜೊತೆಗೆ ಇವಿ ಬ್ಯಾಟರಿಗಳು, ಸ್ಮಾರ್ಟ್ಫೋನ್ಗಳು, ಕ್ಯಾಮೆರಾಗಳು, ವಿಮಾನದ ಬಿಡಿಭಾಗಗಳು, ಸೋಲಾರ್ ಬಿಡಿಭಾಗ, ಬ್ಯಾಟರಿ ಹಾಗೂ ಮೈಕ್ರೋವೇವ್ ಓವೆನ್ ಬೆಲೆ ಕಡಿಮೆ ಆಗಲಿದೆ. ಈ ಬಾರಿಯ ಬಜೆಟ್ನಲ್ಲಿ ವಿಶೇಷವಾಗಿ ಕ್ಯಾನ್ಸರ್ ಕಾಯಿಲೆಯಿಂದ ಬಳಲುತ್ತಿರುವವರಿಗಾಗಿ ಔಷಧಗಳ ಮೇಲೆ ಸುಂಕ ರಿಯಾಯಿತಿ ಘೋಷಿಸಲಾಗಿದೆ. ಕ್ಯಾನ್ಸರ್ಗೆ ತುತ್ತಾದವರು ಬಳಸುವ 17 ಔಷಧಿಗಳ ಮೇಲೆ ಆಮದು ಸುಂಕ ವಿನಾಯಿತಿ ನೀಡಲಾಗಿದೆ. To provide relief to patients, particularly those suffering from cancer, I propose to exempt basic customs duty on 17 drugs or medicines. ಬಜೆಟ್ನಲ್ಲಿ ಆದಾಯ ತೆರಿಗೆ ಪಾವತಿಯಲ್ಲಿ ಈ ಬಾರಿ ಯಾವುದೇ ಬದಲಾವಣೆ ಮಾಡಲಾಗಿಲ್ಲ. ಕಳೆದ ವರ್ಷ ಘೋಷಿಸಿದ್ದ ಆದಾಯ ತೆರಿಗೆ ನಿಯಮವನ್ನೇ ಮುಂದುವರಿಸಲಾಗಿದೆ. ಕಳೆದ ಬಾರಿ ಬಜೆಟ್ನಲ್ಲಿ 12 ಲಕ್ಷ ರೂಪಾಯಿವರೆಗಿನ ಆದಾಯ ಇರುವವರಿಗೆ ಶೂನ್ಯ ತೆರಿಗೆ ಘೋಷಿಸಲಾಗಿತ್ತು. ಈ ಬಾರಿಯೂ ಯಥಾಸ್ಥಿತಿ ಇದೆ. ಏಪ್ರಿಲ್ 1ರಿಂದ ಹೊಸ ಆದಾಯ ತೆರಿಗೆ ನೀತಿ ಜಾರಿಯಾಗಲಿದ್ದು, ಐಟಿ ರಿಟರ್ನ್ಸ್ ಸಲ್ಲಿಕೆಗೆ ಜುಲೈ 31ರವರೆಗೂ ಅವಕಾಶ ನೀಡಲಾಗಿದೆ. ಇನ್ನು ಅಪಘಾತ ಪರಿಹಾರ ವಿಮೆ ಹಣಕ್ಕೆ ತೆರಿಗೆ ಇರೋದಿಲ್ಲ. ಜೊತೆಗೆ ಆದಾಯ ತೆರಿಗೆ ಪಾವತಿಸದಿದ್ರೆ ಶಿಕ್ಷೆ ಇರೋದಿಲ್ಲ, ಬದಲಾಗಿ ದಂಡ ಬೀಳುತ್ತೆ ಅಂತ ನಿರ್ಮಲಾ ಸೀತಾರಾಮನ್ ಪ್ರಕಟಿಸಿದ್ದಾರೆ. ಅಲ್ಲದೆ ತೆರಿಗೆ ವಂಚಿಸುವವರಿಗೆ ನೀಡುವ ಶಿಕ್ಷೆ ಬಗ್ಗೆ ಕೋರ್ಟ್ನಲ್ಲಿ ತೀರ್ಮಾನವಾಗುತ್ತೆ ಎಂದಿದ್ದಾರೆ. ಬಜೆಟ್ನಲ್ಲಿ ಶಿಕ್ಷಣ ಕ್ಷೇತ್ರಕ್ಕಾಗಿ ಹೊಸ ಯೋಜನೆಗಳನ್ನು ರೂಪಿಸಲಾಗಿದೆ. ಶಿಕ್ಷಣದಿಂದ ಉದ್ಯೋಗ ಮತ್ತು ಉದ್ಯಮ ಯೋಜನೆ ಜಾರಿಗೆ ತರಲು ಉನ್ನತ ಮಟ್ಟದ ಸಮಿತಿ ರಚಿಸುವುದಾಗಿ ಘೋಷಿಸಲಾಗಿದೆ. ಜೊತೆಗೆ 1.5 ಲಕ್ಷ ಬಹುಕೌಶಲ್ಯದ ಆರೈಕೆದಾರರಿಗೆ ತರಬೇತಿ ಕಾರ್ಯಕ್ರಮ, ಖಾಸಗಿ ಸಹಭಾಗಿತ್ವದಲ್ಲಿ ವೈದ್ಯಕೀಯ ಪ್ರವಾಸೋದ್ಯಮಕ್ಕಾಗಿ 5 ಹಬ್, ಆಯುರ್ವೇದಕ್ಕಾಗಿ 5 ಹೊಸ ಅಖಿಲ ಭಾರತ ಸಂಸ್ಥೆಗಳ ಸ್ಥಾಪನೆ ಮತ್ತು 15,000 ಪ್ರೌಢಶಾಲೆಗಳು ಮತ್ತು 500 ಕಾಲೇಜುಗಳಲ್ಲಿ ಲ್ಯಾಬ್ ಸ್ಥಾಪನೆಗೆ ನಿರ್ಧರಿಸಲಾಗಿದೆ.
ಬಜೆಟ್ನಲ್ಲಿ ರೈತರ ಆದಾಯ ಹೆಚ್ಚಳಕ್ಕೆ ಆದ್ಯತೆ ನೀಡುವ ಉದ್ದೇಶದಿಂದ 500 ಜಲಾಶಯಗಳು ಮತ್ತು ಅಮೃತ ಸರೋವರ ಸಮಗ್ರ ಅಭಿವೃದ್ಧಿ ಯೋಜನೆಗಳನ್ನು ರೂಪಿಸಲಾಗಿದೆ. ಜಲಾಶಯಗಳ ಅಭಿವೃದ್ಧಿ ಮೂಲಕ ಮೀನುಗಾರಿಕೆ ಕ್ಷೇತ್ರ ಬಲಪಡಿಸುವುದು, ಪಶು ಸಂಗೋಪನಾ ಕ್ಷೇತ್ರದಲ್ಲಿ ಉದ್ಯೋಗಾವಕಾಶಗಳನ್ನು ಒದಗಿಸುವುದು ಮತ್ತು ತೆಂಗು ಪ್ರೋತ್ಸಾಹ ಯೋಜನೆಯಡಿ ತೆಂಗಿನ ಉತ್ಪಾದನೆ ಹೆಚ್ಚಳ ಮಾಡುವ ಗುರಿ ಬಜೆಟ್ನಲ್ಲಿ ಘೋಷಣೆಯಾಗಿದೆ. ಕಣಿವೆ ರಾಜ್ಯಗಳಿಗಾಗಿ ಮೌಂಟೇನ್ ರೈಲು ಯೋಜನೆಯನ್ನ ಬಜೆಟ್ನಲ್ಲಿ ಘೋಷಿಸಲಾಗಿದೆ. ಈ ರೈಲುಗಳು ಹಿಮಾಚಲ ಪ್ರದೇಶ, ಉತ್ತರಾಖಂಡ್, ಜಮ್ಮು ಮತ್ತು ಕಾಶ್ಮೀರದಲ್ಲಿ ಸಂಚರಿಸಲಿವೆ. ಜೊತೆಗೆ 7 ಹೈಸ್ಪೀಡ್ ರೈಲ್ವೆ ಕಾರಿಡಾರ್ ಯೋಜನೆಯನ್ನು ಕೇಂದ್ರ ಸರ್ಕಾರ ಘೋಷಿಸಿದೆ. ಮುಂಬೈ ಟು ಪುಣೆ, ಪುಣೆ ಟು ಹೈದರಾಬಾದ್ ರೈಲು, ಹೈದರಾಬಾದ್ ಟು ಬೆಂಗಳೂರು, ಹೈದರಾಬಾದ್ ಟು ಚೆನ್ನೈ ರೈಲು, ಚೆನ್ನೈ ಟು ಬೆಂಗಳೂರು, ದೆಹಲಿ ಟು ವಾರಣಾಸಿ, ವಾರಣಾಸಿ ಟು ಸಿಲಿಗುರಿ ಹೈಸ್ಪೀಡ್ ರೈಲ್ವೆ ಕಾರಿಡಾರ್ ಘೋಷಿಸಲಾಗಿದೆ. ಉತ್ಪಾದನಾ ವಲಯಕ್ಕೆ ಈ ಬಾರಿಯ ಬಜೆಟ್ನಲ್ಲಿ ಭಾರಿ ಒತ್ತು ನೀಡಲಾಗಿದ್ದು, ಲೋಕಲ್ ಟು ಗ್ಲೋಬಲ್ ಅನ್ನೋ ಘೋಷಣೆ ಮೊಳಗಿದೆ. ಉತ್ಪಾದನಾ ವಲಯಗಳಿಗೆ ಬಂಪರ್ ಘೋಷಣೆ ಮಾಡಲಾಗಿದೆ. ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ 2.0 ಆರಂಭ, ದೇಶೀಯ ಉತ್ಪಾದನೆಯನ್ನ ಹೆಚ್ಚಿಸಲು 3 ಪ್ರತ್ಯೇಕ ಕೆಮಿಕಲ್ ಪಾರ್ಕ್ಗಳ ಸ್ಥಾಪನೆ, ಪಠ್ಯಪುಸ್ತಕಗಳ ತಯಾರಿಕಾ ಯೋಜನೆಗಾಗಿ ಸಮಗ್ರ ಕಾರ್ಯಕ್ರಮ ಮತ್ತು ಎಲೆಕ್ಟ್ರಾನಿಕ್ಸ್ ಘಟಕ, 200 ಹಳೆಯ ಕೈಗಾರಿಕಾ ಕ್ಲಸ್ಟರ್ಗಳನ್ನು ಪುನಶ್ಚೇತನಗೊಳಿಸುವ ಯೋಜನೆ, ಜವಳಿ, ರಾಸಾಯನಿಕಗಳು ಮತ್ತು ರಫ್ತು ಆಧಾರಿತ ಕೈಗಾರಿಕೆಗಳ ಬೆಂಬಲಕ್ಕಾಗಿ 10,000 ಕೋಟಿ ಎಸ್ಎಂಇ ಬೆಳವಣಿಗೆಯ ನಿಧಿ ಸ್ಥಾಪನೆ ಮತ್ತು ಉದ್ಯೋಗ ಸೃಷ್ಟಿಯೇ ಪ್ರಮುಖ ಆದ್ಯತೆ ಘೋಷಿಸಲಾಗಿದೆ. ಮಹಾತ್ಮ ಗಾಂಧಿ ಗ್ರಾಮ್ ಸ್ವರಾಜ್ ಆರಂಭಕ್ಕೂ ನಿರ್ಧರಿಸಲಾಗಿದೆ. ಹಾಗೆ ಒನ್ ಪ್ರೊಡಕ್ಷನ್ ಒನ್ ಸ್ಟೇಟ್ ಯೋಜನೆ, ಸ್ಪೋರ್ಟ್ಸ್ ಗೂಡ್ಸ್ ತಯಾರಿಕೆಯ ಆರಂಭಕ್ಕೆ ಬಜೆಟ್ನಲ್ಲಿ ಯೋಜನೆ ರೂಪಿಸಲಾಗಿದೆ. 15 ಪುರಾತತ್ವ ಪ್ರವಾಸಿಗಳ ಸ್ಥಳ ಅಭಿವೃದ್ಧಿಗೆ ಕ್ರಮ ವಹಿಸುವುದಾಗಿ ವಿತ್ತ ಸಚಿವೆ ಬಜೆಟ್ನಲ್ಲಿ ಘೋಷಿಸಿದ್ರು. ಇನ್ನು ಖೇಲೋ ಇಂಡಿಯಾ ಸೇರಿ ಕೆಲ ಯೋಜನೆಗಳನ್ನು ಘೋಷಿಸಿದ್ದಾರೆ. ತಳಮಟ್ಟದ ಕ್ರೀಡಾ ಪ್ರತಿಭೆಗಳನ್ನು ಹುಡುಕುವ ಸರ್ಕಾರದ ಪ್ರಮುಖ ಖೇಲೋ ಇಂಡಿಯಾ ಕಾರ್ಯಕ್ರಮಕ್ಕೆ ಬಜೆಟ್ನಲ್ಲಿ ಉತ್ತೇಜನ ನೀಡಲಾಗಿದೆ. ರಾಷ್ಟ್ರೀಯ ಆತಿಥ್ಯ ಸಂಸ್ಥಾಪನಾ ಯೋಜನಾ ಘೋಷಿಸಿದ್ದಾರೆ. ಪಶುಪಾಲನೆಗೆ ಸಹಾಯಧನ ಘೋಷಿಸಿರುವ ಕೇಂದ್ರ ತೆಂಗು ಬೆಳೆಯುವ ರಾಜ್ಯಗಳಿಗೆ ಉತ್ತೇಜನ ಹಾಗೂ ಶ್ರೀಗಂಧ, ತೆಂಗು ಹಾಗೂ ವಾಲ್ನಟ್ ಬೆಳೆಗಳಿಗೆ ಉತ್ತೇಜನ ಘೋಷಿಸಿದೆ. ಬಜೆಟ್ನಲ್ಲಿ ಖಾಸಗಿ ಸಹಭಾಗಿತ್ವದೊಂದಿಗೆ 5 ವೈದ್ಯಕೀಯ ಹಬ್ಗಳ ಸ್ಥಾಪನೆಗೆ ಯೋಜನೆಯನ್ನ ರೂಪಿಸಲಾಗಿದೆ. ಮೆಡಿಕಲ್ ಹಬ್ಗಳಲ್ಲಿ ಆಯುಷ್ ಕೇಂದ್ರಗಳ ಸ್ಥಾಪನೆಗೆ ಸರ್ಕಾರ ನಿರ್ಧರಿಸಿದೆ. ಹಾಗೆಯೇ ವೈದ್ಯಕೀಯ ಪ್ರವಾಸೋದ್ಯಮ ಸೌಲಭ್ಯ ಕೇಂದ್ರಗಳ ಲಭ್ಯತೆಯ ಕಡೆಗೆ ಗಮನ ಹರಿಸುವುದು. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹಾಸ್ಪಿಟಾಲಿಟಿ ಸ್ಥಾಪನೆಗೆ ನಿರ್ಧರಿಸಲಾಗಿದೆ. ಇನ್ನು ಹೋಟೆಲ್ ಮ್ಯಾನೇಜ್ಮೆಂಟ್ ಕೌನ್ಸಿಲ್ ಮೇಲ್ದರ್ಜೆಗೇರಿಸಲು ಚಿಂತನೆಯನ್ನ ನಡೆಸಲಾಗಿದೆ. 20 ಪ್ರವಾಸಿ ತಾಣಗಳ 10,000 ಗೈಡ್ಗಳಿಗೆ ಹೈಟೆಕ್ ತರಬೇತಿಯೊಂದಿಗೆ ಪ್ರವಾಸಿ ಮಾರ್ಗದರ್ಶಕರಿಗಾಗಿ 12 ವಾರಗಳ ತರಬೇತಿ ಕೋರ್ಸ್ ನಡೆಸಲು ಚಿಂತಿಸಿದೆ. 2026-27ರ ಬಜೆಟ್ನಲ್ಲಿ ಪಾರಂಪರಿಕ ಮತ್ತು ಸಾಂಸ್ಕೃತಿಕ ಪ್ರವಾಸೋದ್ಯಮಕ್ಕೆ ಒತ್ತು ನೀಡಲಾಗಿದೆ. ನ್ಯಾಷನಲ್ ಡೆಸ್ಟಿನೇಷನ್ ಡಿಜಿಟಲ್ ನಾಲೆಡ್ಜ್ ಗ್ರಿಡ್ ಸ್ಥಾಪನೆಗೆ ನಿರ್ಧಾರ ಮಾಡಲಾಗಿದೆ. ಲೋಥಲ್, ಧೋಲಾವೀರ, ರಾಖಿಗರ್ಹಿ, ಆದಿಚನಲೂರು, ಸಾರನಾಥ, ಹಸ್ತಿನಾಪುರ, ಲೇಹ ಅರಮನೆ ಸೇರಿದಂತೆ 15 ಪುರಾತತ್ವ ಸ್ಥಳಗಳ ಅಭಿವೃದ್ಧಿಗೆ ಚಿಂತನೆಯನ್ನ ನಡೆಸಲಾಗಿದೆ. ಪ್ರವಾಸೋದ್ಯಮವನ್ನು ಉತ್ತೇಜಿಸಲು ಈ ಯೋಜನೆಗಳನ್ನ ಕೈಗೊಳ್ಳಲಾಗಿದೆ. ಆತ್ಮನಿರ್ಭರ ಭಾರತಕ್ಕಾಗಿ ಹಲವಾರು ಯೋಜನೆಗಳನ್ನ ಘೋಷಿಸಲಾಗಿದ್ದು, ಅವುಗಳಲ್ಲಿ ಭವಿಷ್ಯದ ಚಾಂಪಿಯನ್ಗಳಿಗಾಗಿ 10,000 ಕೋಟಿ ಅನುದಾನವನ್ನ ಮೀಸಲಿಡಲಾಗಿದೆ. Tier 2 ಮತ್ತು 3 ವರ್ಗದ ನಗರಗಳ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳಲು ನಿರ್ಧರಿಸಲಾಗಿದೆ. ಜೊತೆಗೆ ಹೊಸದಾಗಿ 20 ರಾಷ್ಟ್ರೀಯ ಜಲಮಾರ್ಗ ನಿರ್ಮಾಣದ ಗುರಿ, ಮುಂದಿನ 5 ವರ್ಷಗಳಲ್ಲಿ 20 ಜಲಮಾರ್ಗದ ನಿರ್ಮಾಣದ ಗುರಿ ಹೊಂದಲಾಗಿದೆ. ಹಾಗೂ ಖಾದಿ ಮತ್ತು ಕರಕುಶಲ ವಸ್ತುಗಳಿಗಾಗಿ ಹೊಸ ಯೋಜನೆ ಘೋಷಣೆಗೆ ಸರ್ಕಾರ ಮುಂದಾಗಿದೆ. ವಿಧಾನಸಭಾ ಚುನಾವಣೆಗೆ ಸಜ್ಜಾಗ್ತಿರುವ ರಾಜ್ಯ ಪಶ್ಚಿಮ ಬಂಗಾಳಕ್ಕೆ ಬಜೆಟ್ನಲ್ಲಿ ಪ್ರಧಾನಿ ಮೋದಿ ಬಿಗ್ ಗಿಫ್ಟ್ ನೀಡಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಪರಿಸರ ಸ್ನೇಹಿ ಸರಕು ಸಾಗಣೆಯನ್ನ ಉತ್ತೇಜಿಸಲು ಡಾಂಕುನಿಯಿಂದ ಸೂರತ್ವರೆಗೂ ಸರಕು ಸಾಗಣೆ ಕಾರಿಡಾರ್ ನಿರ್ಮಾಣ, 5 ವರ್ಷಗಳಲ್ಲಿ 20 ಹೊಸ ರಾಷ್ಟ್ರೀಯ ಜಲಮಾರ್ಗ ಘೋಷಣೆ ಮತ್ತು ಪ್ರತಿ ಜಿಲ್ಲೆಯಲ್ಲೂ ಮಹಿಳಾ ವಿದ್ಯಾರ್ಥಿ ನಿಲಯಗಳ ಸ್ಥಾಪಿಸುವುದಾಗಿ ಬಜೆಟ್ನಲ್ಲಿ ಘೋಷಿಸಿದ್ದಾರೆ. ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ಉತ್ತರ ಪ್ರದೇಶಕ್ಕೆ ಸಿಂಹ ಪಾಲು ಸಿಕ್ಕಿದೆ. ಮಹತ್ವದ ಯೋಜನೆಗಳನ್ನು ಘೋಷಿಸಲಾಗಿದೆ. ಉತ್ತರ ಪ್ರದೇಶದ ಪಶ್ಚಿಮ ಭಾಗದಲ್ಲಿ ಹೊಸ ಏಮ್ಸ್ ಆಸ್ಪತ್ರೆ ನಿರ್ಮಾಣದ ಗುರಿ, ಬುಂದೇಲ್ಖಂಡ್ ಯುವಕರಿಗೆ ಐಐಟಿ ಉಡುಗೊರೆ ಸಿಕ್ಕಿದೆ. ಇನ್ನು ಪ್ರಯಾಗ್ರಾಜ್ನಲ್ಲಿ ಹೊಸ ಕೈಗಾರಿಕಾ ವಲಯಕ್ಕೆ ವಿಶೇಷ ನಿಧಿ, ವಾರಣಾಸಿಯಲ್ಲಿ ಸಮಗ್ರ ಲಾಜಿಸ್ಟಿಕ್ ಹಬ್ ನಿರ್ಮಾಣದ ಗುರಿ, ಕಾರಿಡಾರ್ ವಿಸ್ತರಣೆಗಾಗಿ ಬರೋಬ್ಬರಿ
22,500 ಕೋಟಿ ರೂಪಾಯಿ ಹೆಚ್ಚುವರಿ ಸಾಲ ಮಾಡಲಾಗಿದೆ. ಹಾಗೆ ಹಾವೂರ್ ಮತ್ತು ಸುಹರನ್ಪುರ ಕೃಷಿ ರಫ್ತು ಸಂಸ್ಕರಣಾ ವಲಯ ನಿರ್ಮಾಣ ಘಟಕ ಮತ್ತು ಲಖನೌ, ಕಾನ್ಪುರ ಮತ್ತು ಆಗ್ರಾ ನಗರಗಳ ಅಭಿವೃದ್ಧಿಗೆ ಬರೋಬ್ಬರಿ 32,075 ಕೋಟಿ ಹಂಚಿಕೆ ಮಾಡಲಾಗಿದೆ. ಈ ಬಾರಿಯ ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ನಿರಾಸೆಯಾಗಿದೆ ಅಂತ ಅಭಿಪ್ರಾಯ ವ್ಯಕ್ತವಾಗಿದೆ. ಶ್ರೀಗಂಧ, ತೆಂಗು ಬೆಳೆ, ಕೋಕೋ ಬೆಳೆಗಾರರಿಗೆ ಕೇಂದ್ರ ಸರ್ಕಾರ ವಿಶೇಷ ಯೋಜನೆ ಘೋಷಿಸಿದೆ. ತೆಂಗು ಪ್ರೋತ್ಸಾಹ ಯೋಜನೆಯ ಅಡಿ ತೆಂಗಿನ ಉತ್ಪಾದನೆ ಹೆಚ್ಚಳಕ್ಕೆ ಕೇಂದ್ರ ಬದ್ಧವಾಗಿದೆ. ಇದರಿಂದ 1 ಕೋಟಿ ರೈತರು ಸೇರಿದಂತೆ ಒಟ್ಟು 3 ಕೋಟಿ ಜನರಿಗೆ ನೆರವು ಸಿಗಲಿದೆ. ಕರ್ನಾಟಕದ ತೆಂಗು ಬೆಳೆಗಾರರಿಗೆ ಹೆಚ್ಚು ಪ್ರಯೋಜನ ಆಗಲಿದೆ. ಅಲ್ಲದೆ ಗೋಡಂಬಿ ಮತ್ತು ಕೋಕೋವನ್ನ 2030ರ ವೇಳೆಗೆ ಪ್ರೀಮಿಯಂ ಗ್ಲೋಬಲ್ ಬ್ರ್ಯಾಂಡ್ ಆಗಿ ರೂಪಿಸೋದು ಕೇಂದ್ರದ ಯೋಜನೆಯಾಗಿದೆ. ಶ್ರೀಗಂಧ, ತೆಂಗು ಬೆಳೆ ಹಾಗೂ ಕೋಕೋ ಬೆಳೆಗೆ ವಿಶೇಷ ಯೋಜನೆ ಘೋಷಿಸಿದ್ದು ತುಮಕೂರು, ಮಂಗಳೂರು, ಉಡುಪಿ, ಕಾರವಾರಕ್ಕೆ ಉಪಯೋಗವಾಗಲಿದೆ. ಈ ಮೂಲಕ ಬಜೆಟ್ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಮೋದಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮರನ್ನ ಹಾಡಿ ಹೊಗಳಿದ್ದಾರೆ. ಅಲ್ಲದೆ ಈ ಬಜೆಟ್ ಹಲವು ಅವಕಾಶಗಳಿಗೆ ರಾಜಮಾರ್ಗವಾಗಿದೆ ಎಂದಿದ್ದಾರೆ. महिला वित्त मंत्री के रूप में निर्मला जी ने लगातार 90 बार देश का बजट प्रस्तुत करके नया रिकॉर्ड बनाया है. ये बजट अपार अवसरों का राजमार्ग है. ये बजट वर्तमान के सपनों को साकार करता है और भारत के उज्जवल भविष्य की नींव को सशक्त करता है. ये बजट 2047 के विकसित भारत की हमारी ऊंची उड़ान का मजबूत आधार है. ಕೇಂದ್ರ ಸರ್ಕಾರದ ಈ ಬಜೆಟ್ 2047ರ ಗುರಿ ಹೊಂದಿರುವ ಶತಮಾನದ ಬಜೆಟ್ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ರು. ಅಲ್ಲದೆ ಏರೋಸ್ಪೇಸ್ ಮತ್ತು ಮ್ಯಾನುಫ್ಯಾಕ್ಚರರ್ಗೆ ಸಹಾಯ ಆಗಲಿದೆ ಅಂತ ಮೆಚ್ಚಿಕೊಂಡಿದ್ದಾರೆ. ಇದೊಂದು ಮುಂದಿನ 25 ವರ್ಷಗಳ ಕಾಲ ಮತ್ತು 2047ಕ್ಕೆ ಭಾರತ ಸ್ವತಂತ್ರ ಆಗುವ ಸಮಯದಲ್ಲಿ ಭಾರತ ಅದರ ಫ್ಯೂಚರು ಹೇಗಿರಬೇಕು ಅನ್ನುವಂಥ ದೃಷ್ಟಿಯಿಂದ ಕೂಡಿದಂಥ ಭವಿಷ್ಯದ ದೃಷ್ಟಿಕೋನವನ್ನು ಅತ್ಯಂತ ವಿಸ್ತಾರವಾಗಿ ಗಮನಿಸಿ ಅದನ್ನು ಇಂಗ್ಲೀಷ್ನಲ್ಲಿ ಹೇಳುವುದಾದರೆ ವಿಜುವಲೈಸ್ ಮಾಡಿರುವಂಥ ಒಂದು ಬಜೆಟ್. ಏರೋಸ್ಪೇಸು ಮತ್ತು ಏರ್ಕ್ರಾಫ್ಟ್ ಮ್ಯಾನುಫ್ಯಾಕ್ಚರಿಂಗು ಇದರಲ್ಲೂ ಕೂಡ ಕರ್ನಾಟಕಕ್ಕೆ ಲಾಭವಾಗಲಿದೆ. ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮಾತನಾಡಿ, ಯಾವುದೇ ಹೊಸ ತೆರಿಗೆ ಇಲ್ಲದೆ ಉತ್ತಮ ಬಜೆಟ್ ಮಂಡಿಸಿದ್ದಾರೆ. ಅದರಲ್ಲೂ ಕೃಷಿ ಮತ್ತು ಮಹಿಳೆಯರಿಗೆ ಹೆಚ್ಚು ಒತ್ತು ನೀಡಿದ್ದಾರೆ ಎಂದು ಹೊಗಳಿದರು. ಪ್ರವಾಸೋದ್ಯಮ, ಐಟಿ, ಬಿಟಿ, ವಿಶೇಷವಾಗಿ ರೈತರ ಆದಾಯವನ್ನು ದ್ವಿಗುಣ ಮಾಡುವ ನಿಟ್ಟಿನಲ್ಲಿ ಅನೇಕ ಯೋಜನೆಗಳನ್ನು ಘೋಷಣೆ ಮಾಡಿದ್ದಾರೆ, ಕಾರ್ಯಕ್ರಮಗಳನ್ನು ಘೋಷಣೆ ಮಾಡಿದ್ದಾರೆ. ಯುವ ಶಕ್ತಿಗೂ ಕೂಡ ಪೂರಕವಾಗಿರ್ತಕ್ಕಂಥ ಒಂದು ಬಜೆಟನ್ನು ಮಂಡನೆ ಮಾಡಿದ್ದಾರೆ. ನಾರಿ ಶಕ್ತಿ, ಮಹಿಳೆಯರಿಗೂ ಕೂಡ ಹೆಚ್ಚು ಆದ್ಯತೆಯನ್ನು ನೀಡಿರುವಂಥದ್ದು. ಎಲ್ಲಕ್ಕಿಂತ ಪ್ರಮುಖವಾಗಿ ಕೇಂದ್ರ ಬಜೆಟ್ನಲ್ಲಿ ದಕ್ಷಿಣ ಭಾರತಕ್ಕೆ ಏನೇನೂ ಕೊಟ್ಟಿಲ್ಲ, ಕರ್ನಾಟಕಕ್ಕೆ ಚೊಂಬು ಕೊಟ್ಟಿದ್ದಾರೆ. ಯುಪಿ, ಬಿಹಾರಕ್ಕೆ ಕೊಡಬೇಡಿ ಅಂತ ಹೇಳಲ್ಲ, ಆದರೆ ನಮಗೂ ನ್ಯಾಯ ಕೊಡಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿಡಿದೆದ್ದಿದ್ದಾರೆ. ಬಜೆಟ್ ಬಹಳ ನಿರಾಶಾದಾಯಕವಾದಂಥ, ದೂರದೃಷ್ಟಿ ಇಲ್ಲದ, ಬರೀ ಹೇಳಿಕೆಗಳಿಂದ ಕೂಡಿರ್ತಕ್ಕಂಥ ಆಯವ್ಯಯ. ಕರ್ನಾಟಕಕ್ಕೆ ಏನೇನೂ ಕೊಟ್ಟಿಲ್ಲ. ಕೇಂದ್ರ ಬಜೆಟ್ ಬಗ್ಗೆ ಆಕ್ರೋಶ ಹೊರಹಾಕಿದ ಡಿಸಿಎಂ ಡಿಕೆಶಿ, ಇದು ಜನ ವಿರೋಧಿ, ಕರ್ನಾಟಕ ವಿರೋಧಿ ಬಜೆಟ್, ರೈತರಿಗೂ ಯಾವುದೇ ಒಳ್ಳೊಳ್ಳೆ ಸ್ಕೀಮ್ಗಳಿಲ್ಲ ಅಂದ್ರು. ಸಂಸದರು, ರಾಜ್ಯದ ಕೇಂದ್ರ ಮಂತ್ರಿಗಳು ರಾಜೀನಾಮೆ ಕೊಡೋದು ಮೇಲು ಅಂದ್ರು. ಈ ಬಜೆಟ್ನಿಂದ ರಾಜ್ಯಕ್ಕೆ ದೊಡ್ಡ ಅನ್ಯಾಯ ಆಗಿದೆ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೇನೆ. ಇದು ಜನ ವಿರೋಧಿ ಬಜೆಟ್, ಕರ್ನಾಟಕ ವಿರೋಧಿ. ದೇಶದಲ್ಲಿರುವ ನಿಜವಾದ ಸಮಸ್ಯೆಯನ್ನು ಈ ಬಜೆಟ್ನಲ್ಲಿ ತೋರಿಸಿಲ್ಲ, ಕುರುಡುತನ ಪ್ರದರ್ಶಿಸಲಾಗಿದೆ ಅಂತ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಎಕ್ಸ್ ಖಾತೆಯಲ್ಲಿ ಗುಡುಗಿದ್ದಾರೆ.
ದೇಶದ ನೈಜ ಬಿಕ್ಕಟ್ಟು ಗಮನಿಸದೆ ಕುರುಡುತನ, ಉದ್ಯೋಗವಿಲ್ಲದ ಯುವಕರು, ಕುಸಿಯುತ್ತಿರುವ ಉತ್ಪಾದನೆ, ಬಂಡವಾಳ ಹಿಂತೆಗೆದುಕೊಳ್ಳುತ್ತಿರೋ ಹೂಡಿಕೆದಾರರು, ಕುಸಿಯುತ್ತಿರುವ ಉಳಿತಾಯ, ಸಂಕಷ್ಟದಲ್ಲಿರುವ ರೈತರು, ಜಾಗತಿಕ ಸಮಸ್ಯೆಗಳು ಎಲ್ಲವನ್ನ ನಿರ್ಲಕ್ಷಿಸಲಾಗುತ್ತಿದೆ. ಭಾರತದ ನಿಜವಾದ ಬಿಕ್ಕಟ್ಟುಗಳನ್ನ ಗಮನಿಸದೆ ಕುರುಡುತನ ಪ್ರದರ್ಶಿಸಿದೆ. ಇನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೂಡ ಕೇಂದ್ರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. मोदी सरकार के पास अब नई आइडिया खत्म हो गई है. ಕೇಂದ್ರದ ಬಜೆಟ್ ಅನ್ನು ದಿಕ್ಕುರಹಿತ, ದೂರದೃಷ್ಟಿ ಇಲ್ಲದ ಮತ್ತು ಜನವಿರೋಧಿ ಎಂದು ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಟೀಕಿಸಿದ್ದಾರೆ. ಇದು ಮಹಿಳಾ ವಿರೋಧಿ, ಶಿಕ್ಷಣ ವಿರೋಧಿ ಮತ್ತು ಎಸ್ಸಿ/ಎಸ್ಟಿ ಮತ್ತು ಒಬಿಸಿ ವಿರುದ್ಧವೂ ಆಗಿದೆ. ಬಜೆಟ್ನಲ್ಲಿ ಬಂಗಾಳಕ್ಕೆ ಯಾವುದೇ ಕೊಡುಗೆ ಇಲ್ಲ ಎಂದು ಆರೋಪಿಸಿದ್ದಾರೆ. 2026ರ ಕೇಂದ್ರ ಬಜೆಟ್ ಮೇಲೆ ತಮಗೆ ಹೆಚ್ಚಿನ ನಿರೀಕ್ಷೆಗಳಿಲ್ಲ ಅಂತ ಸಂಸದೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಪ್ರತಿಕ್ರಿಯಿಸಿದ್ದಾರೆ. ಕೇಂದ್ರ ಬಜೆಟ್ ಬಗ್ಗೆ ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಬಿಜೆಪಿ ಬಜೆಟ್ ಎಂದು ಕಿಡಿಕಾರಿದ್ದಾರೆ. ಎಕ್ಸ್ನಲ್ಲಿ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿಯ ಪ್ರತಿಯೊಂದು ಬಜೆಟ್ ಸಮಾಜದ ಒಂದು ಸಣ್ಣ ವರ್ಗಕ್ಕೆ ಮಾತ್ರ ಮೀಸಲಾಗಿದೆ. ಇದು ಬಿಜೆಪಿ ಬಜೆಟ್ ಎಂದು ಆರೋಪಿಸಿದ್ದಾರೆ. ಟಿಎಂಸಿ ಸಂಸದ ಶತ್ರುಘ್ನ ಸಿನ್ಹಾ ಕೇಂದ್ರ ಬಜೆಟ್ ಅನ್ನು ಸುಳ್ಳಿನ ಬಜೆಟ್ ಅಂತ ಟೀಕಿಸಿದ್ದಾರೆ. ಈ ಬಜೆಟ್ ವಿಕಸಿತ ಭಾರತಕ್ಕಾಗಿ ಅಲ್ಲ ಎಂದಿರುವ ಶತ್ರುಘ್ನ, ಬಜೆಟ್ ಉದ್ಯೋಗ, ರೈತರ ಕಲ್ಯಾಣ ಅಥವಾ ದೇಶದ ಸಾಲದ ಮೇಲೆ ಕೇಂದ್ರೀಕರಿಸಿಲ್ಲ ಎಂದು ಕಿಡಿಕಾರಿದ್ದಾರೆ. ಕೇಂದ್ರ ಸರ್ಕಾರದ ಬಜೆಟ್ ಉಪ್ಪು ಮತ್ತು ಖಾರ ಇಲ್ಲದ ಬಜೆಟ್ ಅಂತ ದೆಹಲಿಯಲ್ಲಿ ಕಾಂಗ್ರೆಸ್ ಸಂಸದ ಶ್ರೇಯಸ್ ಪಟೇಲ್ ವ್ಯಂಗ್ಯವಾಡಿದ್ದಾರೆ. ಇವತ್ತು ಅತ್ಯಂತ ದುರ್ಬಲವಾದಂತಹ ಬಜೆಟ್. ಉಪ್ಪು, ನಮ್ಮ ಹಳ್ಳಿ ಭಾಷೆಯಲ್ಲಿ ಹೇಳೋದಾದ್ರೆ ಇದು ಉಪ್ಪು ಖಾರ ಇಲ್ಲದೆ ಇರುವಂತಹ ಬಜೆಟ್. ಕೇಂದ್ರ ಬಜೆಟ್ನಲ್ಲಿ ಕರ್ನಾಟಕ ರಾಜ್ಯವನ್ನ ಕಡೆಗಣನೆ ಮಾಡಲಾಗಿದೆ ಅಂತ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅಂದರೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮತ್ತು ಉಪ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಮತ್ತು ಎಲ್ಲ ಮಿನಿಸ್ಟರ್ಸು ಈಗ 2 ವರ್ಷದಿಂದ ದೆಹಲಿನಲ್ಲೇ ಓಡಾಡ್ತಾ ಇದ್ದೀವಿ. ನಮ್ಮ ಸ್ಟೇಟಿಗೆ ಏನು ಅನ್ಯಾಯ ಆಗಿದೆ, ಸುಮಾರು 1% ಅಷ್ಟು ಲಾಸ್, ಅರೌಂಡ್ 80,000 crore ಅಂತ ಏನು ಹೇಳ್ತೀವಿ. ನಮ್ಮ ಟ್ಯಾಕ್ಸ್ ಡೆವಲ್ಯೂಷನಲ್ಲಿ GSTನಲ್ಲಿ ನಂಬರ್ 2 ಇದ್ದೀವಿ. ಬಜೆಟ್ ಮಂಡನೆಯಾಗ್ತಾ ಇದ್ದಂತೆ ಷೇರು ಮಾರುಕಟ್ಟೆಯಲ್ಲಿ ಭಾರೀ ಅಲ್ಲೋಲ ಕಲ್ಲೋಲವಾಗಿದೆ. ಷೇರು ಮಾಲೀಕರು ತಮ್ಮ ಷೇರುಗಳನ್ನು ಮಾರಲು ಮುಗಿಬಿದ್ದಿದ್ದಾರೆ. ಇದರಿಂದ ಸೆನ್ಸೆಕ್ಸ್ 1,500 ಅಂಕ ಕುಸಿತ ಕಂಡಿದ್ದು, ನಿಫ್ಟಿ 500 ಅಂಕ ಕುಸಿತಗೊಂಡಿದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡಿಸಿದ ಬಜೆಟ್ ಬಗ್ಗೆ ರಾಜ್ಯ ಕಾಂಗ್ರೆಸ್ನ ರಾಜ್ಯಸಭಾ ಸದಸ್ಯ JC ಚಂದ್ರಶೇಖರ್ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಬಜೆಟ್ ಮಂಡನೆಯಾದ ಕೇವಲ 15 ನಿಮಿಷಗಳಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆದಾರರಿಗೆ ಬರೋಬ್ಬರಿ 30,000 ಕೋಟಿ ರೂಪಾಯಿ ನಷ್ಟವಾಗಿದೆ ಅಂತ ತಿಳಿಸಿದ್ದಾರೆ. ಇದೇ ಮೊದಲ ಬಾರಿಗೆ ಹಳೆ ಸಂಪ್ರದಾಯ ಮುರಿದು ಬಜೆಟ್ ಮಂಡನೆ ಮಾಡಲಾಗಿದೆ. 27 ವರ್ಷಗಳ ಬಳಿಕ ಸ್ವಾತಂತ್ರ್ಯ ಭಾರತದ ಇತಿಹಾಸದಲ್ಲೇ 2ನೇ ಬಾರಿ ಭಾನುವಾರ ಬಜೆಟ್ ಮಂಡನೆಯಾಗಿದೆ. ಕೇಂದ್ರದ 2026-27ನೇ ಬಜೆಟ್ ಕುರಿತು ಜನಸಾಮಾನ್ಯರು ಮಿಶ್ರ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದಾರೆ. ಕೇಂದ್ರದ ಒಂದು ಬಜೆಟ್ ಅನ್ನೋದು ಅಂತ ಒಂದು ಇಂಟ್ರೆಸ್ಟ್ ಆಗಿ ಕಾಣಲಿಲ್ಲ. ಒಂದು ಸಾಮಾನ್ಯ ಬಜೆಟ್ ಅಂತ ಹೇಳ್ಬೋದು. ಇಲ್ಲಿ ಏನಾಗಿತ್ತು ಅಂದ್ರೆ ಲಾಸ್ಟ್ ಇಯರ್ ನಾವು ಕಂಪೇರ್ ಮಾಡಿದಾಗ ಈ ಸರಿ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡಿದ್ವಿ. ಕೇಂದ್ರದ ಬಜೆಟ್ ಬಗ್ಗೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಬಟ್ ಅದು ನಾವು ಎಕ್ಸ್ಪೆಕ್ಟ್ ಮಾಡಿದ್ದಷ್ಟೇನ ಆಗಲಿಲ್ಲ. ಸೊ ಅದು ನಿರಾಸೆಯಾಗೇನೆ ಉಳ್ಕೊತು.